ನೋಡಮ್ಮ, ಗೌರ್ಮೆಂಟ್ ಕೋಟಾ ಏನೋ ಮುಗಿದೋಗಿದೆ. ಇನ್ನು ಉಳಿದಿರೋದು ನನ್ನ ಕೋಟಾ ಮಾತ್ರ, ಅಂದ್ರೆ ಕಾಲೇಜ್ ಕೋಟಾ. ಸೀಟ್ಗೆ 7 ರಿಂದ 10 ಲಕ್ಷ ರೂಪಾಯಿ ಆಗುತ್ತೆ. 10 ಲಕ್ಷನಾ? ನಿನಗೆ ಕೊಡಕ್ಕಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆ ಪರ್ಸೆಂಟೇಜ್ ತಗೊಂಡು ನಿನ್ನಂತವ್ರನ್ನ ಹಾಗೆ ಕಳ್ಸೋದಿಕ್ಕೆ ಹಾಳಾದ ನನ್ನ ಮನಸ್ಸೇ ಒಪ್ತಾ ಇಲ್ಲ. ಸರ್ ಪ್ಲೀಸ್ ಸರ್, ಹೇಗಾದ್ರೂ ಮಾಡಿ ಸೀಟ್ ಕೊಡಿ. ಎಲ್ಲ ನಿಮ್ ಕೈಯಲ್ಲಿ ತಾನೇ ಇದೆ. ಸಖತ್ ಕಿಲಾಡಿ ನೀನು, ಬಹಳ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನೋಡಮ್ಮ, ನೀನ್ ಡೊನೇಷನ್ ಕೊಡೋದು ಬೇಡ, ಫೀಸ್ ಕೊಡೋದು ಬೇಡ. ಮತ್ತೆ ನಂದೊಂದು ಗೆಸ್ಟ್ ಹೌಸ್ ಇದೆ. ನಾನು ಕರೆದಾಗ್ಲಲ್ಲ ನೀನಲ್ಲಿ ಬಂದ್ರೆ ಸಾಕು. ನಿನಗೆ ಮೆಡಿಕಲ್ ಸೀಟು, ಮೆರಿಟ್ ಸರ್ಟಿಫಿಕೇಟು ಎಲ್ಲ ಸಿಗುತ್ತೆ. ನನಗೆ ಟೆನ್ಷನ್ ಆದಾಗ ನಿನ್ನ ಹತ್ರ ಬಂದ್ರೆ ನನಗೆ ರಿಲ್ಯಾಕ್ಸೇಷನ್ ಸಿಗ್ದಾಗೂ ಆಗುತ್ತೆ. ಅಮ್ಮ ಎಲ್ಲ ನಿಲ್ಕೊಂಡಿದೆ. ಹೌದು ಸರ್, ಎಲ್ಲ ನನ್ನ ಕೈನಲ್ಲೇ ಇದೆ. ವಾಣಿ, ಇಂಟರ್ವ್ಯೂಗೆ ಹೋದೋಳು ಮನೆಗೆ ಬಂದಿಲ್ಲ ಅಂತ ಅಲ್ಲಿ ಎಲ್ಲರೂ ಕಾಯ್ತಾ ಕೂತಿದ್ದಾರೆ. ನೀನು ನೋಡಿದ್ರೆ ಇಲ್ಲಿ ಕ್ಯಾಂಟೀನ್ ಬಂದು ಕೂತಿದೆಯಲ್ಲ, ಏನಾಯ್ತಮ್ಮ? ಸೀಟ್ ಸಿಗ್ಲಿಲ್ವಾ? ಅಣ್ಣ, ನಾನು ಮೆಡಿಕಲ್ ಓದಲ್ಲಣ್ಣ, ತುಂಬಾ ಕಷ್ಟ ಆಗುತ್ತೆ. ನಾನು BSc ಓದ್ತೀನಿ. ಸೀಟ್ ಸಿಗ್ತಾ ಇಲ್ವಾ? ಮೆಡಿಕಲ್ ಓದ್ಬೇಕು ಅಂದ್ರೆ ಅದಕ್ಕೆಲ್ಲ ತ್ಯಾಗ ಮಾಡ್ಬೇಕು. ತ್ಯಾಗನ? ಏನದು? ಅಣ್ಣ, ಒಂದು ಹೆಣ್ಣಾಗಿ ಮನೇಲಿ ಕೂತ್ಕೊಂಡು ಓದ್ಬೋದು, ಹಾಸ್ಟೆಲ್ ಅಲ್ಲಿ ಓದ್ಬೋದು, ಕಾಲೇಜ್ನಲ್ಲಿ ಓದ್ಬೋದು. ಆದ್ರೆ ಒಬ್ರು ಗೆಸ್ಟ್ ಹೌಸ್ ನಲ್ಲಿ ಓದೋದು ಅಂದ್ರೆ ಬಾನಂಜ. ಗೊತ್ತು, ನನಗೆ ಚೆನ್ನಾಗಿ ಗೊತ್ತು ನೀನು ವಾಪಸ್ ಬಂದೇ ಬರ್ತೀಯಾ ಅಂತ. ನಿನ್ನಂತವ್ರನ್ನ ಎಷ್ಟು ಜನರು ನೋಡಿಲ್ಲ. ಒಂದು ಹುಡುಗಿನ ಕಳಿಸ್ತೀನಿ, ಅವಳಿಗೊಂದು ಸೀಟ್ ಕೊಡು. ಹಾಗೆ ನಮ್ಗೆ ಎಷ್ಟು ಅಡ್ರೆಸ್ ಕೊಟ್ಬಿಡು. ಓಕೆ ಸರ್. ಓ, ಆಟೋಲ್ ಬಂದ್ಯಾ? ಕಾಸು ಕೊಟ್ಟಿಲ್ವಾ? ಎಷ್ಟಪ್ಪ? ಇವರು ನಮ್ಮ ಅಣ್ಣ. ಓ, ಹೆದರ್ಸೋ ಕರ್ಕೊಂಡು ಬಂದಿದ್ಯಾ? ಅಯ್ಯಯ್ಯೋ, ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ಸರ್, ನೀವು ಮಾಡಿದ ತಪ್ಪು ಸರ್. ಸೀಟ್ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಅದು ಬಿಟ್ಟು ನೀವು ಈ ಸೀಟಲ್ಲಿ ಕೂತ್ಕೊಂಡು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ನನ್ನ ತಂಗಿಗೆ ಮರ್ಯಾದೆಯಾಗಿ ಒಂದು ಸೀಟು. ಏನು ಮರ್ಯಾದೆ ಅಂತ ಇದೆಯಾ? ಯಾರನ್ನ ಮಾತಾಡ್ದೆ ಗೊತ್ತಾ? ನಿನ್ನ ತಂಗಿಗೆ ಸೀಟ್ ಕೊಡ್ಲಿ ಅಂದ್ರೆ ಏನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಪೊಲೀಸ್ ಹತ್ರ ಹೋಗ್ತೀಯಾ, ಇಲ್ಲ ಎಜುಕೇಶನ್ ಮಿನಿಸ್ಟರ್ ಹತ್ರ ಹೋಗ್ತೀಯಾ? ಯಾರತ್ರ ಅಂತ ಹೇಳು, ನಾನೇ ಫೋನ್ ಮಾಡಿ ಇಲ್ಲ ಕರೆಸ್ತೀನಿ. ನಾನು ಅಲ್ಲೆಲ್ಲ ಹೋಗೋನಲ್ಲ ಸರ್. ನನಗೆ ನಂದೇ ಅಂತ ಒಂದು ಇದಿದೆ. ಏನು ರೌಡಿಸಮ್ಮ? ನಾನೆಂತ ರೌಡಿ ಗೊತ್ತಾ ನಿನಗೆ? ಅದೆಲ್ಲ ಆದ್ಮೇಲೆ ಅಮ್ಮ, ಈ ಕಾಲೇಜು, ಈ ಕೆಲಸ ಎಲ್ಲ. ಇವನ್ನ ಮೂಟೆ ಕಟ್ಟಿ ಆಚೆ ಬಿಸಾಕು. ಅಯ್ಯಯ್ಯೋ, ಅಷ್ಟೆಲ್ಲ ತೊಂದರೆ ತಗೋಬೇಡಿ ಸರ್. ನಿಮ್ಮ ಹತ್ರ ಪರ್ಸನಲ್ ಆಗಿ 2 ನಿಮಿಷ ಮಾತಾಡಿ ನಾನೇ ಹೊರಟೋಗ್ತೀನಿ. ಓ ಹಾಗ? ಅವ್ರು ಏನು ಮಾತಾಡ್ಬೇಕಂತೆ, ಅದು ಏನು ಅಂತ ಕೇಳೋಣ. ನೀವು ಸ್ವಲ್ಪ ಆಚೆ ಇರೋ. ನೀನು ಸ್ವಲ್ಪ ಹೊರಗಡೆ ಇರಮ್ಮ. ಅಣ್ಣ, ಅದೇನೋ ಮಾತಾಡ್ಬೇಕು ಅಂತ ಇದೆ, ಮಾತಾಡಪ್ಪ. ನನ್ನ ಹೆಸರು ನಂಜುಂಡ ಅಂತ. ನನಗೆ ಇನ್ನೊಂದು ಹೆಸರಿದೆ. ಹೊರಗಿನ ಜನಕ್ಕೆ ಹೇಳಲ್ಲ ನಾನು ಯಾರು ಅಂತ ನಿನಗೆ ಗೊತ್ತಲ್ಲ. ಕೆಲವು ವಿಷಯದಲ್ಲಿ ನಾನು ಬೆಂಕಿ, ಸುಟ್ಟೋಗ್ಬಿಡ್ತೀಯ. ಬಿಡ ಬಿಡ ಅಣ್ಣ, 1 ಸೀಟ್ ಇಲ್ಲ ಅಣ್ಣ, 100 ಸೀಟ್ ಕೊಡ್ತೀನಿ, ಬೇಕಾದ್ರೆ 1000 ಸೀಟ್ ಕೊಡ್ತೀನಿ. ಈ ಕಾಲೇಜಲ್ಲಿ ನಿಂದು, ಸರಿನಾ?
ಏನೋ ನಿಂತ ಇದ್ದೀರಾ? ಕೂತ್ಕೊಳ್ಳಿ ಅಣ್ಣ ಪ್ಲೀಸ್. ಬರ್ತೀನಿ. ಅಣ್ಣ ನನ್ನ ಕಾರಲ್ಲಿ ಮುಂದೆ ಡ್ರಾಪ್ ಮಾಡ್ತೀನಿ ಅಣ್ಣ. ಪರವಾಗಿಲ್ಲ. ನಿನಗೆ ಸೀಟ್ ಸಿಕ್ತಮ್ಮ? ನಿಜವಾಗ್ಲೂ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಹೌದು, ಅವನ ಹತ್ರ ಏನು ಅಂತ ಮಾತಾಡಿದ್ರಿ? ಸತ್ಯ, ಒಂದೇ ಒಂದು ಸತ್ಯ ಹೇಳಿದೆ ಅಷ್ಟೇ. ಬಾ ಹೋಗೋಣ. ಈ ಆಟೋ ಡ್ರೈವರು ನಿಮ್ಗೆ ಅಣ್ಣನಾ ಸರ್? ಲೇ, ಅವ್ರ ತಂಗಿಗೆ ಅವ್ರ ಅಣ್ಣ ಕಂಡ್ರು. ಅವ್ರ ತಂಗಿಗೆ ಅಣ್ಣ ಆದ್ರೆ ನನಗೆ ಅಣ್ಣ ಇದ್ದ ಹಾಗೆ, ನನಗೆ ಅಣ್ಣ ಆದ್ರೆ ನಿಮ್ಗೆಲ್ರಿಗೂ ಅಣ್ಣ ಇದ್ದ ಹಾಗೆ, ನಿಮ್ಗೆಲ್ರಿಗೂ ಅಣ್ಣ ಆದ್ರೆ ಇಡೀ ಊರಿಗೆ ಅಣ್ಣ ಇದ್ದ ಹಾಗೆ. ಅಣ್ಣ ಕಂಡ್ರು